ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳಿತ್ತು. ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದು. ರೆಡ್ ಅಲರ್ಟ್ ಕೂಡ ಇದೆ, ಯೆಲ್ಲೋ ಅಲರ್ಟ್ ಕೂಡ ಇದೆ, ಆರೆಂಜ್ ಅಲರ್ಟ್ ಕೂಡ ಇದೆ ಹಲವು ಭಾಗಗಳಲ್ಲಿ. ಈಗ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ತಿರುವಿನಲ್ಲಿ ಕಾರ್ ಪಲ್ಟಿಯಾಗಿದೆ. ದತ್ತಪೀಠ ಮಾರ್ಗದ ಕವಿಕಲ್ ಗಂಡಿ ಬಳಿ ಈ ಘಟನೆ ನಡೆದಿರೋದು. ಕಾರಿನಲ್ಲಿದ್ದ 5 ಪ್ರಾಣಾಪಾಯದಿಂದ ಈಗ ಸದ್ಯಕ್ಕೆ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ. ಇತ್ತ ಮುಳ್ಳಯ್ಯನಗಿರಿಗೆ ಹರಿದು ಬರ್ತಾ ಇದ್ದಾರೆ ಪ್ರವಾಸಿಗರು. ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ಕಾರಣ ಈ ಮಳೆಗಾಲದಲ್ಲಿ ಅದನ್ನು ನೋಡೋದೇ ಒಂದು ಅದ್ಭುತ. ಮಳೆಯ ಮಧ್ಯೆ ಟ್ರಾಫಿಕ್ ಜಾಮ್ನಿಂದ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಎರಡನ್ನೂ ಅನುಭವಿಸಬೇಕು. ನೀವು ಅದನ್ನು ಸೌಂದರ್ಯವನ್ನು ಸವಿಲಿಕ್ಕೆ ಹೋಗ್ತಿದ್ದೀರಾ ಅಂತಂದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸಲೇಬೇಕಾಗತ್ತೆ, ಟ್ರಾಫಿಕ್ ಜಾಮನ್ನು. ಇನ್ನೊಂದು ಕಡೆಗೆ ಅಲ್ಲಿ ತುಂಬ ಹೆಚ್ಚಿನ ರೀತಿಯಾದಂಥ ದಟ್ಟ ಮಂಜಿರೋದ್ರಿಂದ ದೂರದ ದೃಶ್ಯಗಳು ಕಾಣಿಸ್ಕೊಳ್ಳೋದಿಲ್ಲ. ಆ ತಿರುವಿಗಳಲ್ಲಿ ತುಂಬ ಸ್ಲೋ ಆಗಿ ಹೋಗಬೇಕು. ಬಟ್ ಎರ್ರಾಬಿರಿ ಗಾಡಿ ಓಡಿಸ್ಕೊಂಡು ಹೋದರೆ ಈ ರೀತಿಯಾಗಿ ಪಲ್ಟಿ ಆಗುತ್ತೆ. ಆ ದೃಶ್ಯವನ್ನು ನೋಡ್ತಾ ಇದ್ರಿ, ಕಾರ್ನ ಪಲ್ಟಿ ಆಗಿರೋದು. 5 ಜನ ಇದ್ರಂತೆ. ಅದೃಷ್ಟ ಯಾರಿಗೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಅಲ್ಲಿ ತುಂಬ ತಿರುವುಗಳಿದೆ. ನಾನು ಹೋಗಿದ್ದೇನೆ ಆ ಜಾಗಕ್ಕೆ. ತುಂಬ ತಿರುವುಗಳಿದೆ. ತುಂಬ ಎಚ್ಚರಿಕೆಯಿಂದ ಹೋಗ್ಬೇಕು. ಸ್ಲೋ ಆಗಿ ಹೋದರೆ ಏನೂ ಆಗಲ್ಲ. ಎರ್ರಾಬಿರಿ ನನಗೆ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿರುಗಿಸ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮನ್ನು ತಿರುಗಿಸಿ ಒಗೆಯುತ್ತೆ ಅದು ಮಂಜು ಆವರಿಸ್ಕೊಂಡಾಗ, ಮಳೆ ನೀರು ಬರ್ತಾ ಇರುವಾಗ ಗಾಡಿ ಸ್ಕಿಡ್ ಆಗುತ್ತೆ, ಬ್ರೇಕ್ ಕಂಟ್ರೋಲಿಗೆ ಸಿಗೋದಿಲ್ಲ. ಇನ್ನೂ ಸ್ಪೀಡಲ್ಲಿ ಹೋಗುತ್ತೆ ಗಾಡಿ. ತುಂಬ ಕಂಟ್ರೋಲಲ್ಲಿರಬೇಕು.